ಇವತ್ತು ವಿಶ್ವದಲ್ಲಿ ನಮ್ಮ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜಶ್ನ ಈದ್ ಮಿಲಾದ್ ನಬಿ ಇಡೀ ವಿಶ್ವದ ಮುಸಲ್ಮಾನರು ಆಚರಣೆ ಮಾಡ್ತಿದ್ದೇವೆ. ಮೊಹಮ್ಮದ್ ಪೈಗಂಬರರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಪವಿತ್ರ ಕುರ್ಆನಲ್ಲಿ ಹೇಳುತ್ತೆ, ವಮಾ ಅರ್ಸಲ್ನಾಕ ರಹ್ಮತುಲ್ ಆಲಮೀನ್ ಅಂತ. ಎಲ್ಲೂ ಕೂಡ ಅವ್ರನ್ನ ರಹಮತುಲ್ ಮೋಮಿನಿನ್ ಅಂತ ಹೇಳಿಲ್ಲ, ರಹಮತುಲ್ ಆಲಮೀನ್ ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಅವರು ಶಾಂತಿಯನ್ನು ಕೋರಿ ಬಂದಂತವರು ಅಂತ ಹೇಳ್ಬಿಟ್ಟು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವರ ಸಂದೇಶ ಏನಿದೆ ಅಂತ ಹೇಳಿದ್ರೆ, ನಾವು ಅವರೆಲ್ಲ ಉಮ್ಮತಿಗಳು, ಅವರ ಫಾಲೋವರ್ಸ್ಗಳು, ಇಡೀ ವಿಶ್ವದ ಮುಸಲ್ಮಾನರು. ಅವರ ತತ್ವ ಆದರ್ಶಗಳನ್ನ ನಾವು ಪಾಲನೆ ಮಾಡಿದ್ದೇ ಆದ್ರೆ ಯಾವುದೇ ಜಗಳ, ಯಾವುದೇ ದೊಂಬಿ, ಯಾವುದೇ ವ್ಯಾಜ್ಯ ನಮ್ಮಲ್ಲಿ ಇರೋದಿಲ್ಲ. ಇವತ್ತೇನಿಲ್ಲ, ನಾವೆಲ್ಲ ಇವತ್ತು ಅನ್ಯ ಧರ್ಮೀಯರನ್ನ ಕುಂಡಿಸಿ ಕಾರ್ಯಕ್ರಮ ಮಾಡ್ತಿದ್ದೀವಿ. ಇದನ್ನೇ ನಮ್ಮ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಹೇಳ್ಕೊಟ್ಟಿರೋದು. ನಿನ್ನ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿರುವಂತ 40 ಮನೆಗಳವ್ರನ್ನ ತನ್ನ ಕುಟುಂಬದವರನ್ನಾಗಿ ಕಾಣಬೇಕು ಅಂತ ಹೇಳಿದಂತ ಮೊಹಮ್ಮದ್ ಪೈಗಂಬರ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಮತ್ತೆ ಎಲ್ಲರಿಗೂ ಒಳ್ಳೆಯದನ್ನ ಮಾಡು ಅಂತ ಹೇಳ್ಬಿಟ್ಟು ಹೇಳ್ದಂಥವ್ರು. ಏನಂತ ಹೇಳಿದ್ರೆ, ನಮ್ಮಲ್ಲಿ ಕೆಟ್ಟದನ್ನು ಮಾಡ್ಲಿಕ್ಕೆ ಇಸ್ಲಾಂ ಧರ್ಮದಲ್ಲಿ ಅವಕಾಶ ಇಲ್ಲ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ನೀನು ಕುಡಿಬೇಡ ಅಂತ ಹೇಳ್ಬಿಟ್ಟು, ನೀನು ಇಸ್ಪೀಟ್ ಆಡಬೇಡ ಅಂತ ಹೇಳ್ಬಿಟ್ಟು, ನೀನು ಓಸಿ ಆಡಬೇಡ ಅಂತ ಹೇಳ್ಬಿಟ್ಟು, ನೀನು ಏನಾದರೂ ಇಲ್ಲ ನಮ್ಮ ಸರ್ಕಾರದ ಏನು ವಿರೋಧವಾದ ಕೆಲಸ ಮಾಡಬೇಡ ಅಂತೇಳಿ, ಇದೆಲ್ಲ ಹರಾಮ್ ಅಂತ ಹೇಳ್ತೀವಿ ಇಸ್ಲಾಂ ಧರ್ಮದಲ್ಲಿ, ಹರಾಮ್ ಅಂತ. ಈ ಹಲಾಲ್ ಹಲಾಲ್ ಅಂತ ಹೇಳ್ತಾರಲ್ಲ ಶಾಸಕರೇ, ಹಲಾಲ್ ಅಂತ ಏನಂತ ಹೇಳಿದ್ರೆ ಪರಿಶುದ್ಧವಾದದ್ದು ಅಂತ, ಒಳ್ಳೆಯದು ಅಂತ, ಅದನ್ನ ನೀವು ಉಪಯೋಗ ಮಾಡು ಅಂತ. ಈಗ ಯಾರಿಗೋ ಮೋಸ ಮಾಡಿಬಿಟ್ಟು ನೀನು ನನ್ನ ಮನೆ ಮಕ್ಕಳನ್ನ ಸಾಕ್ತೀನಿ ಅಂತ ಹೇಳಿದ್ರೆ, ಈ ನಿನ್ನ ಮಕ್ಕಳು ಅಲ್ಲಿ ಯಾರಾದರೂ ತಂದೆ ತಾಯಿಲ್ದ ಅನಾಥ ಮಕ್ಕಳಿದ್ರೆ ಆ ಮಕ್ಕಳು, ನಿನ್ನ ಮಕ್ಕಳನ್ನ ಪ್ರೀತಿ ಮಾಡಬೇಡ ಅಂತ ಹೇಳಿದ್ದಾರೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಅನಾಥ ಮಕ್ಕಳಿದ್ರೆ ಅಲ್ಲಿ ನಿನ್ನ ಎದುರುಗಡೆ ನಿನ್ನ ಮಕ್ಕಳ ನೀನು ಪ್ರೀತಿ ಮಾಡಬೇಡ ಅಂತ ಹೇಳಿದಂಥ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಮ್ಮ ಭಗವದ್ಗೀತೆಯಲ್ಲೇ ಇದೆ, ಕೊನೆಯದಾಗಿ ಮುಹಮ್ಮದ ಅಂತ ಹೇಳ್ಬಿಟ್ಟು ಒಬ್ಬರು ಪೈಗಂಬರ್ ಬರ್ತಾರೆ ವಿಶ್ವದಲ್ಲಿ, ಅವರು ಮರಳುಗಾಡಿನಲ್ಲೇ ಹುಡ್ತಾರೆ, ಅವರೇ ಅಂತ್ಯ ಪ್ರವಾದಿ ಅಂತ ಹೇಳ್ಬಿಟ್ಟು ಇದು ಭಗವದ್ಗೀತೆಯಲ್ಲಿರುವಂಥ ವಿಚಾರ. ಇವತ್ತು ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದಾಗೆ ನನ್ನ ಯುವಕರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ, ಒಳ್ಳೆಯ ರೀತಿಯಲ್ಲಿ ದುಡೀರಿ, ಒಳ್ಳೆಯ ರೀತಿಯಲ್ಲಿ ಕಷ್ಟಪಡಿ, ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಿ. ನಮ್ಮ ಯಾರೋ ಹೇಳಿದ್ರು ನಮ್ಮ ಸ್ನೇಹಿತರು, ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಟ್ಟರೆ ಅದೇ ದೊಡ್ಡ ಆಸ್ತಿ ನಮ್ದು. ಇವತ್ತು ನಮ್ಮ ವಿಶ್ವ ಕಂಡಂತಹ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ರವರು ಒಂದು ಮಾತನ್ನು ಹೇಳ್ತಾರೆ, ನಾವು ಈ ದೇಶವನ್ನ ಒಂದು ಶಕ್ತಿಯಿಂದ ನಡೆಸ್ಕೊಂಬಂದು ಒಂದು ಕಾಲದಲ್ಲಿ ಬುದ್ಧಿವಂತಿಕೆಯಿಂದ ನಡೆಸ್ಕೊಂಬಂದು ಈ ದೇಶವನ್ನ. ಆದರೆ ಈಗ ಈ ದೇಶ ನಾವು ಮುಂದುವರಿಸಬೇಕು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ ಅಂತ ಹೇಳ್ಬಿಟ್ಟು, ಹಾಗಾಗ್ಬಿಟ್ಟು ನಮ್ಮ ಸಮಾಜದವರು ಈಗ ಬಹಳಷ್ಟು ಜನ ಎಲ್ಲರೂ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ, ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇವತ್ತು ಡಿಗ್ರಿ ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥವ್ರು ನಮ್ಮ ಹೆಣ್ಮಕ್ಳಾಗಿದ್ದಾರೆ ಶಾಸಕರೇ, ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ಆದರೆ ಅವೆಲ್ಲ ಸೌಹಾರ್ದಯುತವಾಗಿ ತರೀಕೆಯಲ್ಲಿ